ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಹೇಳ್ತೀನಿ. ಏನಪ್ಪಾ ಅಂತಂದಾಗ ಎಷ್ಟೋ ಜನ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಏನು ಮಾಡಿದಾನಪ್ಪ ಅಂದ್ರೆ ರಿಸಲ್ಟ್ ಬಿಟ್ಟಿದ್ದಾನೆ ಅಂತೇಳಿ. ರಿಸಲ್ಟ್ ಅಲ್ಲದು ಅದು ಏನಪ್ಪಾ ಅಂತಂದಾಗ ಅರ್ಹತೆ ಪಟ್ಟಿ, ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡ್ಕೊಂಡೈತಿ. ಹಾಗಾದರೆ ಟೋಟಲ್ ಆಗಿ ಈಗ ಒಮ್ಮೊಮ್ಮೆ OMR ಒಳಗಡೆ ಏನಾಗಿರ್ತಪ್ಪ ಅಂದಾಗ ನಮ್ಮ ಮಗು ಇಷ್ಟು ಅಂಕಗಳು, ನಾವು 80 ಮಾಡೀನಿ, 90 ಮಾಡೀನಿ ಅಥವಾ 70 ಮಾಡೀನಿ ಅಂತ ಹೇಳಿರ್ತಾರೆ. ಹಾಗಾದರೆ ಪ್ರತಿಯೊಂದು ಮಗುವುದು ಎಷ್ಟೆಷ್ಟು ಅಂಕಗಳನ್ನು ತೊಗೊಂಡಾನೆ ವಿತ್ ನಿಮ್ಮ OMRನೂ ಕೂಡ ಏನು ಮಾಡಿದಾನಪ್ಪ ಅಂದಾಗ ಅಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಅದು ಅರ್ಹತಾ ಪಟ್ಟಿ ಅಂತ ಹೇಳ್ತಿರ್ತೇವೆ. ಆ ಅರ್ಹತಾ ಪಟ್ಟಿ ಒಳಗಡೆ ಏನು ಮಾಡ್ಕೊಪ್ಪ ಅಂದಾಗ ನಿಮ್ಮ ಮಗುವಿನ ಅಂಕಗಳನ್ನು ತಾವು ನೋಡ್ಕೋಬೋದು ಅಷ್ಟೇ. ಆದರೆ ಅದು ರಿಸಲ್ಟ್ ಅಲ್ಲ. ಎಷ್ಟೋ ಜನರು ಕನ್ಫ್ಯೂಸ್ ಆಗಿದ್ದಾರೆ. ಇದೇ ರಿಸಲ್ಟ್ ಅಂತೆ, ರಿಸಲ್ಟ್ ಅಲ್ಲ. ರಿಸಲ್ಟ್ನ ಏನು ಮಾಡ್ತಾನಪ್ಪ ಅಂತಂದಾಗ ಈ ಏಪ್ರಿಲ್ ಅಥವಾ ಮೇ ಎಂಡಿಗೆ ಏನು ಮಾಡ್ತಾನಪ್ಪ ಅಂದಾಗ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಏನು ಮಾಡ್ತಾನಪ್ಪ ಅಂದಾಗ ಕಟ್ ಆಫ್ ಅಂಕಗಳನ್ನು ಬಿಡಬೇಕು. ಬಿಟ್ಟಾದ ನಂತರ ಏನಾಗ್ತದಪ್ಪ ಅಂದಾಗ ಯಾವ್ಯಾವ ಸ್ಕೂಲ್ಗಳಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತೇಳಿ ಪ್ರತಿ ಎಂಟೈರ್ ಕರ್ನಾಟಕ ಚೇಂಜಸ್ಗಳಿರ್ತವೆ, ನೋಡ್ಕೊತಾ ಬರಬೇಕು. ಅವಾಗದು ಅಫಿಷಿಯಲ್ ಆಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತ ಬಿಟ್ಟಾದ್ಮೇಲೆ ಅದು ರಿಸಲ್ಟ್ ಅಂತ ಕರ್ಕೋದು. ಇದು ಓವರಾಲ್ ಆಗಿ 9,000ಕ್ಕಿಂತ ಅಧಿಕ ಪೇಜಸ್ಗಳು ಏನಿದಪ್ಪ ಅಂದಾಗ ಇದಾವೋ ಅಲ್ಲಿ ನಮ್ಮ ಮಗುವಿನ ಹೆಸರು ನೋಡಿದ ತಕ್ಷಣವೇ ನಮ್ಮ ಮಗು ಮೊರಾರ್ಜಿ ಸೆಲೆಕ್ಷನ್ ಆಯಿತು ಅಂತ ಕೂಡ ಒಂದಿಷ್ಟು ಜನ ಸ್ಟೇಟಸ್ ಹಾಕಿದ್ದಾರೆ. ಅವು ಯಾವುದೇ ಥರದ್ದು ಅಲ್ಲ, ಅದು ಅರ್ಹತೆ ಪಟ್ಟಿ ಅಷ್ಟೇ. ಆದರೆ ಅದೇ ರಿಸಲ್ಟ್ ಅಲ್ಲ. ರಿಸಲ್ಟ್ ಇನ್ನೂ ಏನು ಮಾಡ್ತಾನಪ್ಪ ಅಂದ್ರೆ ವೇಟ್ ಮಾಡ್ತಾನೆ. ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯದು ಈಗಾಗಲೇ ಆಲ್ರೆಡಿ ಒಂದು ಮಾಹಿತಿ ಹಾಕಿ ಏನು ಮಾಡಿದ್ದೀನಪ್ಪ ಅಂದಾಗ ಯಾವಾಗ ಅಂಕಪಟ್ಟಿಗಳನ್ನು ಬಿಡ್ತಾನೆ, ಜೊತೆಗೆ ನಿಮ್ಮ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ, ಎರಡನೇ ಸುತ್ತಿಂದ ಯಾವುದು, ಮೂರನೇ ಸುತ್ತಿಂದ ಯಾವುದು, ಪರ್ಟಿಕ್ಯುಲರ್ ಆಗಿ ಒಂದು ಡೇಟ್ ಹಾಕಿ ಹೇಳಿದ್ದೀನಿ. ಅದೇ ಡೇಟಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಬಿಡ್ತಾನೆ. ಯಾಕಪ್ಪ ಅಂದ್ರೆ ಅದು ಆಫೀಷಿಯಲ್ ಆಗಿ ಅನೌನ್ಸ್ನ ಮಾಡಿದ್ದಾರೆ. ಅದ್ರ ಸಲುವಾಗಿ ಇನ್ನು ಮೊರಾರ್ಜಿ ದೇಸಾಯಿ ಅಂತ ಆಫೀಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಅದಕ್ಕೋಸ್ಕರ ತಾವು ಏನು ಮಾಡೋಕ್ಕಪ್ಪ ಅಂದಾಗ ವೇಟ್ ಮಾಡಬೇಕು. ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ರಿಸಲ್ಟ್ ಅನೌನ್ಸ್ ಆದ ತಕ್ಷಣವೇ ನಾನು ಏನು ಮಾಡ್ತೀನಪ್ಪ ಅಂದಾಗ ಒಂದು ವಿಡಿಯೋ ಮಾಡಿ ಹಾಕಿರ್ತಿರ್ತೀನಿ. ಇದು ಓನ್ಲಿ ಅರ್ಹತಾ ಪಟ್ಟಿ ಲಿಸ್ಟ್ ಅಷ್ಟೇ, ಇದು ಅಂತಿಮ ರಿಸಲ್ಟ್ ಅಲ್ಲ. ಓಕೆ, ನೆನಪಿರಲಿ. ಈ ಥರ ಮಾಹಿತಿಗಳಿಗೋಸ್ಕರ ಪೇಜಸ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು ರೀ.